ಉತ್ತರ ಪ್ರದೇಶದ ಫಿರೋಜಾಬಾದ್ನಲ್ಲಿ ದೀಪಾಲಿ ಅಗರ್ವಾಲ್ ಅನ್ನೋ ಡೆಂಟಿಸ್ಟ್ ತುಂಬಾನೇ ಫೇಮಸ್ ಆಗಿದ್ಲು. ಯಾಕಂದ್ರೆ ಇವಳು ಮೋಸ್ಟ್ ಬ್ಯೂಟಿಫುಲ್ ಡೆಂಟಿಸ್ಟ್ ಆಗಿದ್ದು ಇವಳ ಗ್ಲಾಮರ್ ಇಡೀ ಏರಿಯಾಗೆ ಪರಿಚಯವಿತ್ತು. ಇದರಿಂದ ಇವಳ ಹತ್ರ ಕೆಲಸ ಇಲ್ಲದಿದ್ರು ಹಲ್ಲು ತೋರಿಸೋಕೆ ಅದೆಷ್ಟೋ ಜನ ಹೋಗ್ತಿದ್ರು. ದೀಪಾಲಿ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋಕೆ ಬರ್ತಿದ್ದವರು ಇವಳ ಬ್ಯೂಟಿನ ಕಣ್ತುಂಬಿಕೊಂಡು ಕೈ ತುಂಬಾ ಕಾಸು ಕೊಟ್ಟು ಹೋಗ್ತಿದ್ರು. ಹೀಗೆ ಇವಳು ಬೆಸ್ಟ್ ಡೆಂಟಿಸ್ಟ್ ಕೂಡ ಆಗಿದ್ಲು. ಯಾಕಂದ್ರೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ನ ಮಾಡ್ತಾ ಬ್ಯೂಟಿ ಜೊತೆಗೆ ಹೆಸರನ್ನು ಕೂಡ ಸಂಪಾದಿಸಿದ್ಲು. ಇವಳ ಗಂಡನ ಹೆಸರು ವಿಫುಲ್ ಅಗರ್ವಾಲ್ ಅಂತ. ಇವನು ಬಿಸ್ನೆಸ್ ಮ್ಯಾನ್ ಆಗಿದ್ದು ವ್ಯಾಪಾರ ಮಾಡಿಕೊಂಡು ಹೆಂಡತಿ ಜೊತೆ ಹಾಯಾಗಿದ್ದ. ಇವರಿಬ್ಬರದ್ದು ಅನ್ಯೋನ್ಯ ದಾಂಪತ್ಯ ಜೀವನವಾಗಿತ್ತು. ಇತ್ತ ಕಡೆ ಇನ್ನೊಂದು ಜೋಡಿಯ ಪರಿಚಯವನ್ನು ಹೇಳ್ತೀವಿ ನೋಡಿ. ಇವಳ ಹೆಸರು ರಿತಿಕಾ ಸಿಂಗ್ ಅಂತ. ಫ್ಯಾಷನ್ ಬ್ಲಾಗರ್ ಆಗಿ ಇನ್ಸ್ಟಾಗ್ರಾಮ್ ನಲ್ಲಿ ಶಾನೆ ಫೇಮಸ್ ಆಗಿದ್ಲು. ಫುಡ್, ಟ್ರಾವೆಲ್, ಲೈಫ್ ಸ್ಟೈಲ್ ಹಾಗೂ ಹೊಸ ಡ್ರೆಸ್ ಗಳನ್ನ ತೋರಿಸ್ತಾ ಫ್ಯಾಷನ್ ಡಿಸೈನಿಂಗ್ ನಲ್ಲೂ ಸಹ ಒಳ್ಳೆ ಹೆಸರನ್ನ ಮಾಡಿದ್ಲು. ಅಲ್ಲದೆ ಇನ್ಸ್ಟಾಗ್ರಾಮ್ ನಿಂದ ಹಿಡಿದು ಫೇಸ್ಬುಕ್ ವರೆಗೂ ತನ್ನ ಅಂದವನ್ನ ಎಲ್ಲೆಡೆ ಹರಡಿ ಒಳ್ಳೆ ಹೆಸರಿನ ಜೊತೆಗೆ ಹಣವನ್ನು ಸಂಪಾದಿಸ್ತಿದ್ಲು. ದಿನದಿಂದ ದಿನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇವಳಿಗೆ ಫಾಲೋವರ್ ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗಿತ್ತು. ಇವಳ ಗಂಡನ ಹೆಸರು ಆಕಾಶ್ ಗೌತಮ್ ಅಂತ. ಇವನು ಸಹ ವ್ಯಾಪಾರ ಮಾಡಿಕೊಂಡು ಹೆಂಡತಿ ಜೊತೆ ಹಾಯಾಗಿದ್ದ. ಆದ್ರೆ ವಿಧಿ ಈ ಎರಡೂ ಕುಟುಂಬಗಳ ಮಧ್ಯೆ ಒಂದು ಆಟವಾಡಿತ್ತು. ಒಂದು ಕಾರ್ಯಕ್ರಮದಲ್ಲಿ ರಿತಿಕಾ ಸಿಂಗ್ ದೀಪಾಲಿ ಗಂಡ ವಿಫುಲ್ನ ನೋಡಿ ಅವನಿಗೆ ಕ್ಲೀನ್ ಬೋಲ್ಡ್ ಆಗಿದ್ಲು. ಒಂದೇ ಮೀಟಿಂಗ್ ಅಲ್ಲಿ ಇಬ್ಬರ ಕಣ್ಣುಗಳು ಬೆರೆತಿದ್ವು. ಒಬ್ಬರ ಅಂದವನ್ನ ನೋಡಿ ಇನ್ನೊಬ್ಬರಲ್ಲಿ ಕಾಮಾಗ್ನಿಯ ಜ್ವಾಲೆ ಭುಗಿಲೆದ್ದಿತ್ತು. ಅಲ್ಲಿಂದ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಇಲ್ಲದಂತಹ ಸ್ಥಿತಿಗೆ ಇಳಿದಿದ್ರು. ವಿಫುಲ್ ಅಗರ್ವಾಲ್ ಪ್ರೇಯಸಿಗಾಗಿ ಹೆಂಡತಿಯನ್ನ ಬಿಟ್ಟು ರಿತಿಕಾ ಸಿಂಗ್ ಹಿಂದೆನೆ ಓಡಾಡೋಕೆ ಶುರು ಮಾಡಿದ್ದ. ವಿಫುಲ್ಗೆ ಹಣವಿರೋದು ಗೊತ್ತಾಗಿ ರಿತಿಕಾ ಕೂಡ ಇವಳ ಬ್ಯೂಟಿನ ವಿಫುಲ್ಗೆ ಧಾರೆ ಎರೆಯೋಕೆ ಶುರು ಮಾಡಿದ್ಲು. ಇವಳ ಹತ್ರ ಅಂದವಿದ್ರೆ ಅವನ ಹತ್ರ ಬಂದವಿತ್ತು. ಎರಡು ಸೇರಿ ಮಂಚ ಮಾತನಾಡ್ತಿತ್ತು. ಹೀಗೆ ಇವರಿಬ್ರು ಸೇರಿದ್ರೆ ಕಾಮಯುದ್ಧವೇ ನಡೆದು ಹೋಗ್ತಿತ್ತು. ಹೆಂಡತಿಯ ಕಾಮದ ಕಮಟು ವಾಸನೆ ರಿತಿಕಾ ಸಿಂಗ್ ಗಂಡ ಆಕಾಶ್ ಮೂಗಿಗೆ ಬಡೀತಿದ್ದಂತೆ ಹೆಂಡತಿ ಹಾಗೂ ಇವಳ ಪ್ರಿಯಕರ ವಿಫುಲ್ಗೆ ಮೊದಲ ಸಲ ವಾರ್ನಿಂಗ್ ಕೊಟ್ಟಿದ್ದ. ಆದ್ರೆ ಅದು ವರ್ಕೌಟ್ ಆಗಿರಲಿಲ್ಲ. ಆಗ ಆಕಾಶ್ ಸೀದಾ ದೀಪಾಲಿ ಹತ್ರ ಹೋಗಿ ನಿನ್ನ ಗಂಡ ವಿಫುಲ್ ನನ್ನ ಹೆಂಡತಿ ರಿತಿಕಾ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ದ. ನೀನು ಕೂಡ ನೋಡೋಕೆ ಚೆನ್ನಾಗಿದೀಯಾ, ಆದ್ರೆ ನಿನ್ನ ಬಿಟ್ಟು ನಿನ್ನ ಗಂಡ ನನ್ನ ಹೆಂಡತಿ ಹಿಂದೆ ಬಿದ್ದಿದ್ದಾನೆ ಅಂತ ಹೇಳಿದ್ದ. ಮೊದಲಿಗೆ ದೀಪಾಲಿ ಇವನ ಮಾತನ್ನ ನಂಬಿರ್ಲಿಲ್ಲ. ಹೀಗಾಗಿ ಆಕಾಶ್ ರಿತಿಕಾ ಹಾಗೂ ವಿಫುಲ್ ಕಾಮದಾಟದ ಫೋಟೋಗಳನ್ನ ತೋರಿಸಿದ್ದ. ಆಕಾಶ್ ತನ್ನ ಹೆಂಡತಿ ರಿತಿಕಾ ಸಿಂಗ್ ವಿಫುಲ್ ಜೊತೆ ನಡೆಸಿದ್ದ ರಾಸಲೀಲೆಯ ಫೋಟೋಗಳನ್ನ ಅವಳ ಫೋನಿಂದ ಇವನು ಗುಟ್ಟಾಗಿ ಕಳಿಸಿಕೊಂಡಿದ್ದ. ದೀಪಾಲಿ ತನ್ನ ಗಂಡನ ರಾಸಲೀಲೆಗಳನ್ನ ನೋಡಿ ಶಾಕ್ ಆಗಿ ಹೋಗಿದ್ಲು. ಯಾಕಂದ್ರೆ ಗಂಡ ಹಗಲೆಲ್ಲ ಹರಿಶ್ಚಂದ್ರನಂತೆ ಇದ್ದವನು ರಾತ್ರಿ ಆಗ್ತಿದ್ದಂತೆ ಇಟ್ಕೊಂಡವಳ ಜೊತೆ ಬೆತ್ತಲಾಗಿ ಬಿಡ್ತಿದ್ದ. ಇದರಿಂದ ಅಂದು ಮನೆಗೆ ಗಂಡ ಬರ್ತಿದ್ದಂತೆ ದೀಪಾಲಿ ವಿಫುಲ್ನ ನಿವಾಳಿಸಿದ್ಲು. ನೀನು ಓದ್ಕೊಂಡಿದೀಯಾ, ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದೀಯಾ, ನಿನ್ನ ಒಳ್ಳೆಯವನು ಅಂತ ಹೇಳಿ ನನಗೆ ನಿನ್ನ ಕೊಟ್ಟು ಮದುವೆ ಮಾಡಿದ್ರು. ಆದ್ರೆ ನೀನು ಹೀಗೆ ರಿತಿಕಾ ಸಿಂಗ್ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದೀಯಾ ಅಂತ ಗಲಾಟೆ ತೆಗೆದಿದ್ಲು. ಇತ್ತ ರಿತಿಕಾ ಸಿಂಗ್ ಅಕ್ರಮದ ಆಟಗಳಿಂದ ಇವಳ ಗಂಡ ಆಕಾಶ್ ಕೂಡ ಬೇಸತ್ತು ಹೋಗಿದ್ದ. ಹೀಗಾಗಿ ರಿತಿಕಾ ಅಕ್ರಮದ ಗುಟ್ಟನ್ನ ಆಕಾಶ್ ತನ್ನ ಅತ್ತೆ ಮಾವನಿಗೆ ಹೇಳಿದ್ದ. ರಿತಿಕಾ ಸಿಂಗ್ ತಂದೆ ತಾಯಿಗೆ ತಮ್ಮ ಮಗಳ ಬೆತ್ತಲಾಟದ ಫೋಟೋಗಳನ್ನ ತೋರಿಸಿದ್ದ. ಇವಳ ಕಾಮದಾಟಗಳನ್ನ ಅತ್ತೆ ಮಾವನ ಮುಂದೆ ಇಡ್ತಿದ್ದಂತೆ ರಿತಿಕಾ ಪೋಷಕರಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನಾಗಿದ್ರು. ಮಗಳಿಗೆ ಬೈದು ಬುದ್ಧಿಯಷ್ಟೇ ಹೇಳಿದ್ರು. ರಿತಿಕಾ ಸಿಂಗ್ ತಂದೆ ತಾಯಿ ಮಗಳಿಗೆ ಬುದ್ಧಿ ಹೇಳಿದ್ರು. ನೀನು ಬೇರೆಯವರ ಜೊತೆ ಓಡಾಡಿದ್ರು ನಿನ್ನ ಗಂಡ ನಿನ್ನ ಏನು ಅನ್ನದೆ ನಿನ್ನ ಜೊತೆನೆ ಇದ್ದಾನೆ. ಅದನ್ನ ಅವನ ಕೈಲಾಗತನ ಅಂತ ಅನ್ಕೋಬೇಡ. ಅದು ಅವನ ಒಳ್ಳೆತನ. ನಿನಗೆ ಇನ್ನೊಂದು ಮದುವೆ ಮಾಡೋ ಶಕ್ತಿ ನಮಗಿಲ್ಲ. ಬಂಧು ಬಳಗದ ಮುಂದೆ ನಮ್ಮ ಮಾನ ಮರ್ಯಾದೆ ಕಳೀಬೇಡ ಅಂತ ರಿತಿಕಾ ಸಿಂಗ್ಗೆ ತಂದೆ ತಾಯಿ ಎಚ್ಚರಿಸಿದ್ರು. ಇತ್ತ ದೀಪಾಲಿ ಸಹ ಗಂಡನ ಕಾಮದಾಟವನ್ನ ಅವನ ತಂದೆ ತಾಯಿ ಮುಂದಿಟ್ಟಿದ್ಲು. ಇದರಿಂದ ಎರಡು ಕಡೆಯವರು ಬೇರೆ ಬೇರೆಯಾಗಿ ಬೆಂಕಿಯಾಗಿದ್ರು. ದಿನದಿಂದ ದಿನಕ್ಕೆ ಒತ್ತಡ ಹೆಚ್ಚಾಗ್ತಿದ್ರಿಂದ ರಿತಿಕಾ ಸಿಂಗ್ ಹಾಗೂ ವಿಫುಲ್ ಅಗರ್ವಾಲ್ ಮನೆ ಬಿಟ್ಟು ಪರಾರಿಯಾಗಿದ್ರು. ಉತ್ತರ ಪ್ರದೇಶದ ಆಗ್ರಾದ ರಾಜ್ಗಂಜ್ನ ಓಂ ಶ್ರೀ ಪ್ಲಾಟಿನಂ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಫ್ಲಾಟ್ ನ ಬಾಡಿಗೆಗೆ ತಗೊಂಡು ಅಲ್ಲೇ ಸಹಜೀವನ ಮಾಡೋಕೆ ಶುರು ಮಾಡಿದ್ರು. 4ನೇ ಫ್ಲೋರ್ ನಲ್ಲಿ ಮನೆಯನ್ನ ಬಾಡಿಗೆಗೆ ಪಡೆದವರು ಮದುವೆಯಾಗದೆ ಇದ್ರು ತಾವು ಗಂಡ ಹೆಂಡತಿ ಅಂತ ಹೇಳ್ಕೊಂಡು ಸಂಸಾರವನ್ನ ಶುರು ಮಾಡಿದ್ರು. ತನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಪರಾರಿಯಾಗಿದ್ರಿಂದ ಸ್ನೇಹಿತರು ಹಾಗೂ ಬಂಧುಗಳ ಮುಂದೆ ಆಕಾಶ್ ಮರ್ಯಾದೆ ಹೋಗಿತ್ತು. ವಿಫುಲ್ ಅಗರ್ವಾಲ್ ಮಾತ್ರ ವ್ಯಾಪಾರವನ್ನ ಮಾಡ್ತಾ ರಿತಿಕಾ ಸಿಂಗ್ ಜೊತೆ ಎಂಜಾಯ್ ಮಾಡ್ಕೊಂಡಿದ್ದ. ರಿತಿಕಾ ಸಿಂಗ್ ಕೂಡ ಹಗಲಲ್ಲಿ ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ರಾತ್ರಿ ಆದ್ರೆ ಸಾಕು ವಿಫುಲ್ ಜೊತೆ ಮಜಾ ಮಾಡ್ತಿದ್ಲು. ಜೊತೆಗೆ ದಿನದಿಂದ ದಿನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇವಳು ಪಾಪ್ಯುಲಾರಿಟಿಯನ್ನು ಕೂಡ ಸಂಪಾದಿಸಿದ್ಲು.
2022 ಜೂನ್ 24ರಂದು ರಿತಿಕಾ ಸಿಂಗ್ ಗಂಡ ಆಕಾಶ್ ಇವಳಿದ್ದ ಅಪಾರ್ಟ್ಮೆಂಟ್ನ ಹುಡುಕೊಂಡು ಬಂದಿದ್ದ. ಜೊತೆಗೆ ಇವನ ಅಕ್ಕಂದಿರು ಸಹ ಬಂದಿದ್ರು. ಹೀಗೆ ಬಂದವರು ರಿತಿಕಾ ಸಿಂಗ್ ಜೊತೆ ಜಗಳ ತೆಗೆದಿದ್ರು. ವಿಫುಲ್ನ ಟಾಯ್ಲೆಟ್ನಲ್ಲಿ ಕೂಡಿ ಹಾಕಿ ರಿತಿಕಾ ಜೊತೆ ಜಗಳ ಮಾಡಿದ್ರು. ಬಳಿಕ ಇವಳ ಕೈನ ಕಟ್ಟಿದವರು ರಿತಿಕಾನ 4ನೇ ಫ್ಲೋರ್ನಿಂದ ಕೆಳಗೆ ತಳ್ಳಿದ್ರು. ತಲೆ ನೆಲಕ್ಕೆ ಬಡಿದಿದ್ರಿಂದ ರಿತಿಕಾ ಸ್ಪಾಟಲ್ಲೇ ಸತ್ತು ಹೋಗಿದ್ಲು. ಬಳಿಕ ಆಕಾಶ್ ಹಾಗೂ ಇವನ ಸಹೋದರಿಯರು ಅಲ್ಲಿಂದ ಕಾಲ್ ಕಿತ್ತಿದ್ರು. ಸ್ಥಳಕ್ಕೆ ಬಂದ ಪೊಲೀಸರು ಏನಾಯ್ತು ಅಂತ ವಿಚಾರಿಸಿದಾಗ ವಿಫುಲ್ ನಡೆದ ಘಟನೆಯನ್ನ ವಿವರಿಸಿದ್ದ. ಆಗ ಅಪಾರ್ಟ್ಮೆಂಟ್ ಸಿಸಿ ಕ್ಯಾಮೆರಾಗಳನ್ನ ತೆಗೆದು ನೋಡಿದಾಗ ರಿತಿಕಾ ಗಂಡ ಹಾಗೂ ಸಹೋದರಿಯರು ಸೇರಿ ರಿತಿಕಾನ ಕೊಲೆ ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗಿತ್ತು. ಕೂಡಲೇ ಆಕಾಶ್ನ ವಶಕ್ಕೆ ಪಡೆದು ವಿಚಾರಿಸಿದಾಗ ರಿತಿಕಾನ ನಾನೇ ಕೊಲೆ ಮಾಡಿದ್ದು ಅಂತ ಅವನು ಒಪ್ಕೊಂಡಿದ್ದ. बैग आप अपना अलग दीजिए, बैग दीजिए, नाम क्या आगे लेकर रखो, आगे बैग ट्रेन का मोबाइल में ढूंढना, मोबाइल, अरे मोबाइल बंद करो, अलग बंद करो, ये बैग दे, ये बैग ही दो, अरे आगे रख, बैग दो, दे तो रानी दे दे अपने पास ही मेरे पास, बैग दे, अरे सामान है भैया, सामान आगे लेकर आगे लेकर इसको बैठा लो या पीआर में बैठा लो ना, बंद कर. ಇತ್ತ ರಿತಿಕಾ ಸಿಂಗ್ ತಂದೆ ತಾಯಿ ಪೊಲೀಸರ ಮೇಲೆ ಒತ್ತಡ ಹೇರೋಕೆ ಶುರು ಮಾಡಿದ್ರು. ನನ್ನ ಮಗಳು ಸಾಯೋದಕ್ಕೆ ಮೂಲ ಕಾರಣ ದೀಪಾಲಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ರಿತಿಕಾ ಸಾಯೋಕು 1 ಗಂಟೆ ಮೊದಲು ಮತ್ತು ಸತ್ತ ಅರ್ಧ ಗಂಟೆ ನಂತರ ಆಕಾಶ್ ದೀಪಾಲಿಗೆ ಕಾಲ್ ಮಾಡಿದ್ನಂತೆ. ನಾನು ನನ್ನ ಹೆಂಡತಿಯನ್ನ ಸಾಯಿಸ್ತಾ ಇದ್ದೀನಿ ಅಂದವನು ರಿತಿಕಾನ ಸಾಯಿಸಿದ ಬಳಿಕ ಸಾಯಿಸಿದ್ದೀನಿ ಅಂತ ಫೋನ್ ಮಾಡಿ ಹೇಳಿದ್ನಂತೆ. ಇದರಿಂದ ದೀಪಾಲಿ ಖುಷಿ ಪಟ್ಟಿದ್ಲು ಅಂತ ರಿತಿಕಾ ಪೋಷಕರು ಆರೋಪಿಸಿದ್ರು. ಆ ಫೋನ್ ಕಾಲ್ ಆಧಾರದಿಂದ ದೀಪಾಲಿಯನ್ನ ಸಹ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ರಿತಿಕಾ ವಿಫುಲ್ ಕಾರಣದಿಂದ ಎರಡೂ ಕುಟುಂಬಗಳ ನಡುವೆ ಗಲಾಟೆಗಳು ಭುಗಿಲೆದ್ದಿದ್ವು. ರಿತಿಕಾನ ಎಲ್ರು ಪ್ಲಾನ್ ಮಾಡಿ ಸಾಯಿಸಿದ್ದಾರೆ ಅಂತ ಈಕೆಯ ಪೋಷಕರು ಪೊಲೀಸರ ಮುಂದೆ ಅಲವತ್ತುಕೊಂಡಿದ್ರು. ಫೋನ್ ಕಾಲ್ ಆಧಾರದಿಂದ ಕೋರ್ಟ್ ದೀಪಾಲಿಯ ಬೇಲ್ ಪಿಟಿಷನ್ ನ ರಿಜೆಕ್ಟ್ ಮಾಡ್ತಾ ಬಂದಿತ್ತು. ಇತ್ತ ವಿಫುಲ್ ತನ್ನ ಹೆಂಡತಿಯಿಂದ ಡೈವರ್ಸ್ ಬೇಕು ಅಂತ ಕೋರ್ಟ್ಗೆ ಅಲಿಯೋಕೆ ಶುರು ಮಾಡಿದ್ದ. ಹೀಗೆ ಉತ್ತರ ಪ್ರದೇಶದಲ್ಲಿ ರಿತಿಕಾ ಹಾಗೂ ವಿಫುಲ್ ಅಕ್ರಮ ಸಂಬಂಧದ ಕೇಸ್ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ. बैग आप अपना अलग दीजिए, बैग दीजिए, नाम क्या आगे लेकर आगे बैग ट्रेन का मोबाइल में ढूंढना, मोबाइल, अरे मोबाइल बंद करो, अलग बंद करो, बैग दे.